ಪರಿಷ್ಕರಣೆ ಆಗೋವರೆಗೂ ನಿಮ್ಮ ಅಕೌಂಟ್ಗೆ 2,000 ಬರಲ್ಲ ಅನ್ನೋ ಟೆನ್ಷನ್ ನಿಮ್ಗಿದ್ಯಾ? ಬರಲ್ಲ ಅಂದ್ರೆ ಹೊಸ ದಿನಾಂಕ ನಿಗದಿ ಮಾಡೋವರೆಗೂ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋ ಒಂದು ಗೊಂದಲ ನಿಮ್ಗಿದ್ಯಾ? ಹಾಗಾದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾನು ಚಂದನ. ಪರಿಷ್ಕರಣೆ ಆಗೋವರೆಗೂ ಗೃಹಲಕ್ಷ್ಮಿ ಹಣ ಬರಲ್ವಾ ಅನ್ನೋ ಗೊಂದಲ ಸಾಕಷ್ಟು ಜನ ಮಹಿಳೆಯರಲ್ಲಿದೆ. ಇದಕ್ಕೋಸ್ಕರ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ಹಾಗೆ ಗೃಹ ಜ್ಯೋತಿನ ಅರ್ಹರಿಲ್ಲದೆ ಇರೋರು ಕೂಡ ಉಪಯೋಗನ ಪಡ್ಕೊಳ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಪನ್ನ ತಗೊಂಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಹೋಗ್ಬೇಕು, ಯಾರೆಲ್ಲ ಅನರ್ಹರಿದ್ದಾರೆ ಅವ್ರಿಗೆ ಬೇಡ ಈ ಹಣ ಅನ್ನೋ ಒಂದು ಕಾರಣದಿಂದಾಗಿ ಪರಿಷ್ಕರಣೆ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಪರಿಷ್ಕರಣೆ ಇನ್ನೊಂದು ವಾರದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಸರ್ವೆ ಮುಖಾಂತರ ನಡೀತಾ ಇದೆ. ಸರ್ವೆ ಮಾದರಿಯಲ್ಲೇ ಈ ಒಂದು ಪರಿಷ್ಕರಣೆ ನಡೀತಾ ಇದೆ. ಅರ್ಜಿ ಏನೆಲ್ಲ ನಾವು ಸಲ್ಲಿಸಬೇಕು ಅನ್ನೋ ದಿನಾಂಕ ಬೇಕಿತ್ತು, ಅದು ಕೂಡ ವಿಳಂಬ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಮೊದಲಿಗೆ ಈ ಪರಿಷ್ಕರಣೆ ನಡೆದು ಹೋಗ್ಬೇಕು. ಈ ಪರಿಷ್ಕರಣೆ ನಡೆದ ಆದ ನಂತರ ನಾವು ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕನ ನಿಗದಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಎಚ್.ಎಂ. ರೇವಣ್ಣ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವಾರದಲ್ಲಿ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಪರಿಷ್ಕರಣೆ ಮಾಡ್ತಾರೆ. ಆಗ ಯಾರೆಲ್ಲರಿಗೂ ಇದು ಹೋಗ್ಬೇಕು, ಯಾರಿಗೆ ಇದು ಹೋಗ್ಬಾರ್ದು ಅಂತ ಹೇಳಿ ಒಂದಷ್ಟು ಸರ್ವೆ ಆಗತ್ತೆ, ಫಿಲ್ಟರ್ ಆಗತ್ತೆ. ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಈ ಯೋಜನೆಗಳು ಹೋಗುತ್ತೆ, ಯಾರೆಲ್ಲ ಅನರ್ಹರಿದ್ದಾರೆ ಅವರಿಗೆ ಈ ಯೋಜನೆಗಳು ಹೋಗೋದಿಲ್ಲ. ಹಾಗಾಗಿ ಮೊದಲಿಗೆ ಪರಿಷ್ಕರಣೆ ಆಗ್ಬೇಕು. ಪರಿಷ್ಕರಣೆ ಆದ್ಮೇಲೆ ನಿಮಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡ್ಕೊಡ್ತಾರೆ. ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಮೊದಲಿಗೆ ಸರ್ವೆ ಆಗ್ಬೇಕು. 4,000 ಅಧಿಕಾರಿಗಳು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಮಹತ್ವದ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಇದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸರ್ವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂಡ್ ಅಲ್ಲಿವರೆಗೂ ನಮ್ಗೆ ಹಣ ಬರಲ್ವಾ? ಅರ್ಜಿ ಸಲ್ಲಿಕೆಗೆ ದಿನಾಂಕ ನಿಗದಿ ಮಾಡೋದು ಯಾವಾಗ? ಅಥವಾ ಪರಿಷ್ಕರಣೆ ಆಗೋವರೆಗೂ ನಮ್ಗೆ 2,000 ರೂಪಾಯಿ ಬರಲ್ವಾ? ಗೃಹ ಜ್ಯೋತಿನ ನಾವು ಬಳಸೋದಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ನಿಮ್ಗಿತ್ತು ಅಂತಂದ್ರೆ ಇದಕ್ಕೂ ಕೂಡ ಎಚ್.ಎಂ. ರೇವಣ್ಣ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ 2,000 ರೂಪಾಯಿ ಹಣ ಬರುತ್ತೆ. ಗೃಹ ಜ್ಯೋತಿ ಆಗ್ಲಿ ಗೃಹಲಕ್ಷ್ಮಿ ಆಗ್ಲಿ ಪರಿಷ್ಕರಣೆ ಆಗೋವರೆಗೂ ಕೂಡ ನಿಮ್ಮ ಖಾತೆಗೆ ಅಂಡ್ ನೀವು ಮನೆಗೆ ಕರೆಂಟ್ ಅನ್ನ ಬಳಸ್ಕೋಬಹುದು. ಅಲ್ಲಿವರೆಗೂ ಅಂದ್ರೆ ಪರಿಷ್ಕರಣೆ ಆದ್ಮೇಲೆ, ದಿನಾಂಕ ನಿಗದಿ ಆದ್ಮೇಲೆ, ನೀವು ಅರ್ಜಿ ಸಲ್ಲಿಸಿದ್ಮೇಲೆ ಆಗ ನೀವು ಅರ್ಹರಿದ್ರೆ ನಿಮ್ಗೆ 2,000 ಬರುತ್ತೆ. ಆದ್ರೆ ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ನಿಮ್ಮ ಅಕೌಂಟ್ಗೆ 2,000ನ ಹಾಕೋದನ್ನ ನಿಲ್ಸೋದಿಲ್ಲ ಅಂತ ಹೇಳಿ ಎಚ್.ಎಂ. ರೇವಣ್ಣ ಅವರು ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ. ಸೊ ತಲೆ ಕೆಡ್ಸ್ಕೋಬೇಡಿ, ನೀವು ಅರ್ಹರಿದ್ರೆ ನಿಮ್ಗೆ 2,000 ರೂಪಾಯಿ ಹಣ ಪರಿಷ್ಕರಣೆ ಆದ್ಮೇಲೆ ಬಂದೇ ಬರುತ್ತೆ. ನೀವು ಅನರ್ಹರಿದ್ರೆ ಏನು ಮಾಡೋದಿಕ್ಕಾಗಲ್ಲ, ನಿಮ್ಮ ಅಕೌಂಟಿಗೆ ಬರೋದಿಲ್ಲ. ಸೊ ಸರ್ವೆಗೆ ಸ್ಪಂದಿಸಿ, ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇನ್ನೊಂದು ವಾರದಲ್ಲಿ ಬರ್ತಾರೆ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.